ಗೋಲ್ಸ್ನ ಸೆಟ್ ಮಾಡಿದ್ರೆ ಸಾಲದು, ಅದನ್ನು ಪ್ರಯಾರಿಟೈಸ್ ಕೂಡ ಮಾಡ್ಕೊಳ್ಬೇಕು. ಪ್ರಯಾರಿಟೈಸ್ ಮಾಡಿ ಅದರಂತೆ ನಡ್ಕೊಂಡು ಅದನ್ನು ಮ್ಯಾನಿಫೆಸ್ಟ್ ಮಾಡ್ಕೊಳ್ಬೇಕು, ಇಲ್ಲ ಎಕ್ಸ್ಪ್ರೆಸ್ ಮಾಡುವಂಥ ಒಂದು ಹಂತಕ್ಕೆ ತಲುಪಬೇಕು. ಇದಕ್ಕೂ ಕೂಡ ಮೆಡಿಟೇಷನ್ ಸಾಕಷ್ಟು ಸಹಾಯ ಮಾಡುತ್ತೆ. ವಿಜುವಲೈಸೇಷನ್ ಪ್ರಾಸೆಸ್ ಅನ್ನೋದು ಅಷ್ಟೊಂದು ಉತ್ತಮವಾದಂಥ ಒಂದು ಮಾಧ್ಯಮ. ಬನ್ನಿ ಈ ಕುರಿತಾಗಿ ಡಾಕ್ಟರ್ ಭರತ್ ಚಂದ್ರ ಅವರು ಯಾವೆಲ್ಲ ಒಂದು ಸರಳ ಟಿಪ್ಸ್ಗಳನ್ನು ಕೊಡ್ತಾರೆ ನೋಡಿ ಬರೋಣ. ಕೊನೆಯಲ್ಲಿ ಮೆಷರಬಲ್ ಗೋಲ್ಸ್, ಇದರ ಬಗ್ಗೆ ನಾನು ನೋಡಿದ ಹಾಗೆ ತುಂಬ ಜನ ತಪ್ಪು ಮಾಡ್ತಾರೆ. ಏನು ಗೋಲುಗಳು ಬರ್ಕೋತಾರೆ ಅಂತಂದರೆ, ನಾನು ಒಬ್ಬ ಉತ್ತಮವಾದ ತಂದೆಯಾಗುತ್ತೇನೆ, ನಾನು ಒಂದು ಆದರ್ಶ ಪತ್ನಿಯಾಗುತ್ತೇನೆ. ತಪ್ಪು. ಉತ್ತಮವಾದ ತಂದೆ ಅನ್ನುವಂಥದ್ದಿಲ್ಲ, ಆದರ್ಶ ಪತ್ನಿ ಅನ್ನುವಂಥದ್ದಕ್ಕೆ ಒಂದು ಮಾಪನ ಇಲ್ಲ. ಉದಾಹರಣೆಗೆ ಜ್ವರ ಬಂದಿದೆ, ಥರ್ಮಾಮೀಟ್ರ್ ಹಾಕಿದ್ದೇನೆ, ಹೌದು 102 ಡಿಗ್ರಿ ಇದೆ, ಇಲ್ಲ ಎರಡರಲ್ಲೊಂದು. ಹಾಗೆಯೇ ನಮ್ಮ ಹತ್ರ ಒಂದು ಥರ್ಮಾಮೀಟ್ರ್ ಟೈಪ್ ಇನ್ಸ್ಟ್ರೂಮೆಂಟ್ ಇಲ್ಲ, ಆದರ್ಶ ತಂದೆ ಆದರ್ಶ ಪತ್ನಿ ಅಂತ. ಆದ್ದರಿಂದ ಆದರ್ಶ ತಂದೆ ಅಥವಾ ಒಳ್ಳೆಯ ತಂದೆ ಅನ್ನಬೇಕಾದ್ರೆ ಮುಂದಕ್ಕೆ ಹೋಗಬೇಕು. ನಾನು ಒಂದು ಉತ್ತಮವಾದ ತಂದೆ ಆಗ್ತೇನೆ. ಹೇಗೆ ಅಂತಂದರೆ, ನನ್ನ ಮಗನಿಗೆ ಸೆಕೆಂಡ್ ಇಯರು PUC ನಾನೇ ಎಲ್ಲವನ್ನು ಚೆನ್ನಾಗಿ ಹೇಳ್ಕೊಟ್ಟು ಮೋಟಿವೇಶನ್ ಮಾಡಿ ಅವನನ್ನು ಮೆಡಿಕಲ್ ಕಾಲೇಜಿಗೆ ಮೆರಿಟ್ನಲ್ಲಿ ಸೇರಿಸ್ತೇನೆ. ಈಗ ಆದರ್ಶ ತಂದೆ ಆಯಿತು. ನಾನು ಆದರ್ಶ ಪತ್ನಿ ಆಗುತ್ತೇನೆ. ಹೇಗೆ ಅಂತಂದರೆ, ನಮ್ಮ ಗಂಡನ ಬಿಸ್ನೆಸ್ಸಲ್ಲಿ ಈ ಥರ ಹೆಲ್ಪ್ ಮಾಡ್ತೇನೆ, ನನ್ನ ಮಕ್ಕಳಿಗೆ ಈ ಥರ ಮಾಡ್ತೇನೆ ಅಂತ ಬರೀಬೇಕಾಗುತ್ತೆ. ಸೊ ವಿ ಹ್ಯಾವ್ ಟು ಎಕ್ಸ್ಪ್ಲೇನ್ ವಾಟ್ ಇಟ್ ಇಸ್. ವಿ ಹ್ಯಾವ್ ಟು ಗಿವ್ ಎ ಮೆಷರಬಿಲಿಟಿ. ಓಕೆ, ಆವಾಗ ಗೊತ್ತಾಗುತ್ತೆ ನಾವು ಮಾಡಿದ್ದು ಸರಿಯೋ ತಪ್ಪು ಅಂತ. ಈಗ ಸರಿಯಾದ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಗುರಿಗಳನ್ನು ಬರ್ಕೊಳ್ಳೋದು ಹೇಗೆ ಅಂತ ಕೆಲವು ಉದಾಹರಣೆ ಕೊಡ್ತೇನೆ. ಬಹಳ ಜನ ನಮ್ಮ ಕಾರ್ಯಾಗಾರಕ್ಕೆ ಬಂದವರು ಗೋಲ್ ಸೆಟ್ಟಿಂಗ್ ಅಂತ ಹೇಳಿದ ತಕ್ಷಣ ಬರೆಯೋಕ್ಕೆ ಶುರು ಮಾಡ್ತಾರೆ. ಮೈ ಓನ್ ಹೌಸ್ ಇನ್ ಯಲಹಂಕ ಅಂತ ಬರೀತಾರೆ. ಇಲ್ಲಿಗೆ ಇದು ಸಂಪೂರ್ಣವಾಗಿ ಅಪೂರ್ಣ ಆಯಿತು. ಯಾಕಂದರೆ PPTFM ಅಲ್ಲಿ ಬೇಕಾದಷ್ಟು ಗ್ಯಾಪ್ಗಳು. ಮೊದಲನೇದಾಗಿ ನನ್ನ ಸ್ವಂತ ಮನೆ ಯಲಹಂಕದಲ್ಲಿ ಅಟ್ ದ ಕಾಸ್ಟ್ ಆಫ್ 50 lakhs ಫ್ಲ್ಯಾಟ್ ಮತ್ತು 2028 ಅಂತ ಬರೆದಾಗ ಆ ಗೋಲ್ ಕಂಪ್ಲೀಟ್ ಆಯಿತು. ಅಲ್ಲಿ ದುಡ್ಡನ್ನು ಹಾಕಿದ್ದೀರಿ, ಫ್ಲ್ಯಾಟು ಅಂತಲೂ ಹೇಳಿದ್ದೀರಿ, ಮತ್ತು ಅಲ್ಲಿ ಇಸುವೆಯನ್ನು ಬರೆದಿದ್ದೀರಿ. ಇಲ್ಲಿ ಆ ಗೋಲನ್ನು ನೀವು ನಿಮ್ಮ ಮನಸ್ಸಿನಲ್ಲಿ ರೂಪಿಸ್ಕೊಳ್ಬೇಕಾದ್ರೆ 2028ನೇ ಇಸ್ವಿ ಕ್ಯಾಲೆಂಡರ್ ನೋಡಬೇಕು, ಆ ಮನೆಯಲ್ಲಿದ್ದಂತೆ ನೀವು ಊಹಿಸ್ಕೊಳ್ಬೇಕು, ಮನೆಯ ಬೆಡ್ರೂಮ್ ನೋಡಬೇಕು, ಪೋರ್ಟಿಕೋ ನೋಡಬೇಕು, ಯಾವ ಥರ ಕಾರ್ ನಿಂತಿದೆ ಅಂತ ನೋಡಬೇಕು, ಒಂದು ಮಾಡಿನೋ 2 ಮಾಡಿನೋ ಎಲ್ಲವನ್ನೂ ನೋಡಬೇಕು. ಯಾವಾಗ ಯಾವುದೇ ಒಂದು ಗೋಲಿನ ಸಂಪೂರ್ಣ ಚಿತ್ರ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡ್ನಲ್ಲಿ ಮೂಡಲಿಕ್ಕೆ ಅಥವಾ ಮೂಡಿಸಲಿಕ್ಕೆ ಆಗುತ್ತೆ ಅಂತಂದರೆ ಅದು ಮುಂದಿನ ದಿನಗಳಲ್ಲಿ ಆಗುತ್ತೆ. ಈಗ ಇದೊಂದಾಯಿತು. ಮತ್ತೆ ಬಹಳ ಜನ ಹೇಳೋದು ಐ ವಿಲ್ ಗೋ ಫಾರ್ ಹೈಯರ್ ಸ್ಟಡೀಸ್. ಸಂಪೂರ್ಣವಾಗಿ ತಪ್ಪು. ನೀವೇನು ಹೇಳಬೇಕು ಅಂತಂದರೆ ಐ ವಿಲ್ ಗೋ ಫಾರ್ ಹೈಯರ್ ಸ್ಟಡೀಸ್ ಆ್ಯಂಡ್ ಟೇಕ್ ಅಪ್ MBA ಫ್ರಾಮ್ ದಿಸ್ ಪರ್ಟಿಕ್ಯುಲರ್ ಯೂನಿವರ್ಸಿಟಿ ಆನ್ ದ ಸಬ್ಜೆಕ್ಟ್ ಆಫ್ ಮಾರ್ಕೆಟಿಂಗ್ ಬೈ ದ ಇಯರ್ 2024 ಅಂದರೆ ಅದು ಗೋಲ್ ಕಂಪ್ಲೀಟ್ ಆಯಿತು. ಇನ್ನು ಮುಂದಕ್ಕೆ ಹೋಗಿ ಐ ವಿಲ್ ಪಾಸ್ ಇನ್ ಫಸ್ಟ್ ಕ್ಲಾಸ್ ಅಂದರೆ ಕಂಪ್ಲೀಟ್ ಆಗೋಯಿತು. ಮತ್ತೆ ಮುಂದಕ್ಕೆ ಬರ್ತಾ ಇದ್ದ ಹಾಗೆ ನಾನು ಕಾರನ್ನು ಪರ್ಚೇಸ್ ಮಾಡ್ತೇನೆ, ಕೆಳಗೆ ಬರೀಬೇಕಾಗತ್ತೆ. ಇದು ಒಂದಾಯಿತು, PPTFM. ಇನ್ನೂ ಮುಂದಕ್ಕೆ ಹೋದರೆ ನಮ್ಮ ಜೀವನದಲ್ಲಿ 6 ಡೈಮೆನ್ಷನ್ಗಳಲ್ಲಿ ಗೋಲ್ ಸೆಟ್ಟಿಂಗ್ ಮಾಡಬೇಕು. ಈಗ ನಾನು ಗೋಲ್ ಸೆಟ್ಟಿಂಗಿಗೆ ಕ್ರೈಟೇರಿಯಾ ಹೇಳಿದೆ, ಒಂದು ಬೇಸಿಕ್ ಸ್ಕೆಲಿಟಲ್ ಸ್ಟ್ರಕ್ಚರ್. ಈಗ ಡೈಮೆನ್ಷನ್ಗೆ ಹೋಗ್ತಾನೆ. ಮೊದಲನೇದಾಗಿ ಪರ್ಸ್ನಲ್ ಡೈಮೆನ್ಷನ್, 2ನೇದಾಗಿ ಫ್ಯಾಮಿಲಿ, 3ನೇದಾಗಿ ಇಂಟೆಲೆಕ್ಚುವಲ್, 4ನೇದಾಗಿ ಫೈನಾನ್ಷಿಯಲ್, 5ನೇದು ಸೋಷಲ್, 6ನೇದು ಸ್ಪಿರಿಚುವಲ್. ಈ ಎಲ್ಲವನ್ನು ಒಳಗೊಂಡ್ರೆ ಅದಕ್ಕೆ ನಾವು ಗೋಲ್ಸ್ ಅಂತ ಕರೀತೇವೆ. ಓಕೆ, ಒಂದು ಸಮಗ್ರವಾದಂಥ ಗೋಲ್ ಆಗುತ್ತೆ. ಓಕೆ, ನಾನು ಆಗಲೇ ಉದಾಹರಣೆ ಕೊಟ್ಟ ಹಾಗೆ, ನಾನು ದೊಡ್ಡ ಧನಿಕ, ಆದರೆ ಮನೆಯಲ್ಲಿ ಯಾರೂ ಇಲ್ಲ. ಮತ್ತು ಇನ್ನೂ ಬಹಳ ಜನ ನೋಡಿದ್ದೇನೆ, ಮನೆಯೆಲ್ಲ ಜನ
ಆದರೆ ಬ್ಯಾಂಕಿನಲ್ಲಿ ಕಿಲುಬು ಕಾಸು ಕೂಡ ಇಲ್ಲ. ನಾನು ಬಹಳ ದೇವತಾ ಮನುಷ್ಯ, ಆದರೆ ಊಟಕ್ಕೆ ಗತಿ ಇಲ್ಲ. ಇನ್ನೂ ಭಾಳ ಜನ ನೋಡಿದ್ದೇನೆ. ನಮ್ಮಲ್ಲಿ ಸಾಮಾನ್ಯವಾಗಿ ಸ್ಪಿರಿಚುವಲ್ ಗೋಲ್ ಅಂತಂದರೆ ಒಂದು 65 ವರ್ಷಕ್ಕೆ ಪ್ರಾರಂಭ ಆಗುತ್ತೆ. ಯಾವಾಗ ಅಂತಂದರೆ ಒಂದು ಕಿಡ್ನಿ ಕುಯ್ ಅಂದಾಗ, ಆಗ ಭಜನೆ ಮತ್ತು ಜಪಗಳು ತಪಗಳು ಸ್ಟಾರ್ಟ್ ಆಗ್ತಾರೆ. ಸ್ಪಿರಿಚುವಲ್ ಗೋಲು ಕೂಡ ನಮ್ಮ 30ನೇ ವಯಸ್ಸಿಗೆ ಪ್ರಾರಂಭ ಆಗಬೇಕು, ನಮ್ಮದೇ ಆದಂಥ ಶೈಲಿಯಲ್ಲಿ. ನಾನು ಮೆಡಿಟೇಷನನ್ನು ದಿನಕ್ಕೆ 20 ನಿಮಿಷ ಪ್ರಾಕ್ಟೀಸ್ ಮಾಡ್ತೇನೆ. ತಿಂಗಳಿಗೆ ಇಷ್ಟು ದಿನ ನಾನು ದೇವಸ್ಥಾನಕ್ಕೆ ಹೋಗ್ತೇನೆ. ಮತ್ತು ನಾನು ಭಗವದ್ಗೀತೆಯನ್ನು ದಿನಕ್ಕೆ ಒಂದು 10 ನಿಮಿಷ ಅಧ್ಯಯನ ಮಾಡುತ್ತೇನೆ. ಇವುಗಳೆಲ್ಲ ಸ್ಪಿರಿಚುವಲ್ ಗೋಲ್ಸ್ ಇರ್ಬೋದು. ಹಾಗೆಯೇ ಸೋಷಲ್ ಗೋಲ್ ಕೂಡ ಇರಬೇಕಾಗುತ್ತೆ. ಮೊದಲು ನಾನು ನನ್ನ ಅಭ್ಯುದಯವನ್ನು ಕಂಡುಕೊಳ್ತೇನೆ. ಅದಾದಮೇಲೆ ನಮ್ಮ ಕುಟುಂಬ, ಅದಾದಮೇಲೆ ನಮ್ಮ ಬಂಧು ಬಾಂಧವರು, ಅದಾದಮೇಲೆ ನೆರೆಹೊರೆಯವರು, ಅದಾದಮೇಲೆ ಕರ್ನಾಟಕ ರಾಜ್ಯ, ಅದಾದಮೇಲೆ ಭಾರತ ದೇಶ, ಅದಾದಮೇಲೆ ವಿಶ್ವಮಾನವ. ಆದ್ದರಿಂದ ಸೋಷಲ್ ಗೋಲ್ ಇರಬೇಕು. ಏನು ಉದಾಹರಣೆ ಕೊಡ್ತೇನೆ. ರಾಜಾಜಿನಗರದಲ್ಲಿ ಒಂದು ಸಿಟಿಸನ್ ಅಸೋಸಿಯೇಷನ್ ಇದೆ. ನಾನು ಅಲ್ಲಿ ಹೋಗಿ ಒಬ್ಬ ಕಾರ್ಯಕರ್ತನಂತ ಕೆಲಸ ಮಾಡ್ತೇನೆ, ಬಡಬಗ್ಗರಿಗೆ ಸಹಾಯ ಮಾಡ್ತೇನೆ, ಮತ್ತು ಯಾರ ಮನೆಯಲ್ಲಿ ನೆರೆ ಬಂದಿದೆ ಅವರಿಗೆ ಊಟವನ್ನು ಕೊಡುತ್ತೇನೆ ಅಂತ ಮಾಡಿದಾಗ ನಿಮಗೆ ನೆಮ್ಮದಿಯೂ ಸಿಗುತ್ತೆ. ಅದರೊಂದಿಗೆ ನೀವು ಮೇಲಕ್ಕೆ ಹೋಗಿ ಪ್ರಾರಂಭ ಆಗ್ತೀರಿ. ಒಂದು ಸಂಘ, ಒಂದು ಸಂಸ್ಥೆ, ಎಲ್ಲೋ ಒಂದು ಕಡೆ ನಾವು ಹೋಗಿ ಕಾರ್ಯಕರ್ತರಾಗಿ ಸೇರ್ಕೊಳ್ಬೇಕು. ವಿ ಶುಡ್ ನಾಟ್ ಏಮ್ ಫಾರ್ ದ ಬೆಸ್ಟ್ ದೇರ್. ಅಲ್ಲಿ ಪೊಸಿಷನ್, ಪವರ್, ಅಥಾರಿಟಿ ಬದಲು ಸಾಮಾನ್ಯವಾಗಿ ಗೋಲ್ ಸೆಟ್ಟಿಂಗ್ ಅಂತಂದರೆ ಜನ ತಿಳ್ಕೊಳ್ಳೋದೇನೋ ನನಗೆ ಗೊತ್ತಿದೆ ಅಲ್ಲ, ನಿಮ್ಗೆ ಗೊತ್ತಿಲ್ಲ. ಈ 6 ಸ್ಟೆಪ್ಪುಗಳು, ಈ 6 ಆಯಾಮಗಳನ್ನು ನೀವು ಬ್ಯಾಲೆನ್ಸ್ ಮಾಡಿದಾಗಲೇ ಅದು ಗೋಲ್ ಸೆಟ್ಟಿಂಗ್ ಆಗುವಂಥದ್ದು.